ಸರ್ಕಾರಿ ಸೆಂದಿವನ ಜಮೀನನ್ನ ಒತ್ತುವರಿ ಮಾಡಿರುವ ಉದ್ಯಮಿಗಳು. ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ದಾರ್ಲಹಳ್ಳಿಯ ಸರ್ವೆ ನಂಬರ್ 28ರಲ್ಲಿ 23 ಎಕರೆ 7 ಗುಂಟೆ ಸೆಂದಿವನ ಜಮೀನು ಇದ್ದು, ಇದರ ಪಕ್ಕದಲ್ಲಿ ಬೆಂಗಳೂರಿನ ಉದ್ಯಮಿಗಳು ಜಮೀನನ್ನು ಖರೀದಿಸಿದ್ದು, ಸೆಂದಿವನ ಜಮೀನನ್ನು ಕಬಳಿಸಲು ಮುಂದಾಗಿದ್ದು, ವಾಟದ ಹೊಸಹಳ್ಳಿ ಮತ್ತು ಸಾರ್ದಾರ್ಲಹಳ್ಳಿ ಗ್ರಾಮದ ನಿವೇಶನ ರಹಿತ ನಿವಾಸಿಗಳು ದಿನಾಂಕ 5/5/2025ರಂದು ಗುಡಿಸಲು ಹಾಕಿ ಪ್ರತಿಭಟನೆ ನಡೆಸಿದರು. ಈ ಕಾರಣ ದಿನಾಂಕ 6/5/2025ರಂದು ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿಯವರು ಮಾತನಾಡಿ, ನಾವು ನಗರಗೆರೆ ಹೋಬಳಿ ಸಾದಾರಹಳ್ಳಿ ಸರ್ವೆ ನಂಬರ್ 28ರಲ್ಲಿ ಇದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ ಸುಮಾರು 23 ಎಕರೆ 7 ಗುಂಟೆ ಇದು ಶೇಂದಿವನ ಇದೆ. ಇಲ್ಲಿ ಏನಾಗಿದೆ, ಒಬ್ಬರು ಬೆಂಗಳೂರವರು ಪಕ್ಕದಲ್ಲೇ ಜಮೀನು ತಗೊಂಡು ಇದನ್ನು ಕಬಳಿಸೋ ಉದ್ದೇಶದಿಂದ ಎಲ್ಲ ಲೆವೆಲ್ ಮಾಡಿದ್ದಾರೆ. ಆದ್ದರಿಂದ ಇದನ್ನು ಅವ್ರಿಗೆ ಬಿಡಬಾರ್ದು. ಇದು ನಾವು ನಿವೇಶನ ರೈತರಿದ್ದಾರೆ, ವಾಟದಸಳ್ಳಿ ಮತ್ತು ಸಾದಾರ್ಲಹಳ್ಳಿ ಏನು ಗ್ರಾಮಸ್ಥರಿದ್ದಾರೆ, ನಿವೇಶನ ರೈತರಿದ್ದಾರೆ, ಅವ್ರಿಗೆ ಕೊಡಬೇಕಂತ ಹೇಳಿ ಮನವಿ ಮಾಡಿ ಇವತ್ತು ಸಣ್ಣ ಪುಟ್ಟ ಗುಡಿಸಲುಗಳನ್ನು ಕೂಡ ಹಾಕಿದ್ದಾರೆ. ಅವ್ರು ಗುಡಿಸಲು ಹಾಕಿರೋ ಉದ್ದೇಶ ಇದನ್ನು ಕಬಳಿಸ್ಬೇಕನ್ನೋ ಉದ್ದೇಶ ಅಲ್ಲ, ಇದನ್ನು ಸರ್ಕಾರಕ್ಕೆ ಉಳಿಸ್ಕೊಂಡು ಇದನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ನಿಯಮಾನುಸಾರ ನಿವೇಶನ ರೈತರಿಗೆ ಆಶ್ರಯ ಮಂಜೂರು ಮಾಡಬೇಕನ್ನೋ ಉದ್ದೇಶ ಇದೆ. ಯಾರು ಭೂ ಕಬಳಿಕೆದಾರರಿದ್ದಾರೆ ಅವ್ರ ವಶಕ್ಕೆ ಹೋಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ನಾವಿಲ್ಲಿ ಗುಡಿಸಲುಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ತಾವೆಲ್ಲರೂ ಏನು ಮನವಿ ಸಲ್ಲಿಸಿದ್ದೀರಿ 100% ಅದನ್ನು ನಾನು ಗಮನಕ್ಕೆ ತಗೊಂಡು ಇದನ್ನು ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ ತಂದು ಇದನ್ನು ನಿಮ್ಮ ನಿವೇಶನ ರೈತರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ. ಏನು ಈ ಭೂ ಕಬಳಿಕೆ ಮಾಡಿದ್ದಾರೆ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಏನೇ ಆಗಿದ್ದರೂ ಕೂಡ ಯಾವುದೇ ಸರ್ಕಾರಿ ಜಮೀನನ್ನು ನೀವು ಯಾವುದೇ ಅಧಿಕಾರ ಇಲ್ಲದೆ ನೀವೇನಾದರೂ ಕಬಳಿಸಿದರೆ ನಾವು ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಇದನ್ನ ಗೌರ್ಮೆಂಟ್ ಕಳಿಸ್ಬೇಕು, ಯಾಕಂದರೆ ಈ ಗೋಮಾಳ ಆ ಥರ ಎಲ್ಲ ಇದ್ದರೆ DC ಅವರೇ ಮಾಡ್ತಾರೆ. ಬಟ್ ಈ ಶೇಂದಿವನ ಅನ್ನೋದ್ರಿಂದ ಈಗ ಆಲ್ರೆಡಿ ಒಂದು ಇದಕ್ಕೆ ರಿಸರ್ವ್ ಆಗಿರುವಂಥ ಪ್ಲೇಸ್ ಇದು. ಇದಕ್ಕೆ ಗೌರ್ಮೆಂಟಿಗೆ ಕಳಿಸೋದಕ್ಕೆ ನಾನೇನು ಮಾಡ್ತೀನಿ, ವರದಿ ಎಲ್ಲ ಮಾಡ್ತೀನಿ. ಯಾಕಂದರೆ ಇದು ಶೇಂದಿವನ ಅನ್ನೋದು ನಿಂದು ಬೆಳೀತಿದ್ದಿಲ್ಲ, ಅದೆಲ್ಲ ಲಕ್ಷಣ ಕಳ್ಕೊಂಡೈತಿ. ಇದಕ್ಕೆ ಏನೋ ನಿವೇಶನ ಕೊಡೋಕ್ಕೆ ಸೂಕ್ತವಾದ ಜಾಗ ಅಂತೇಳಿ ನಾನೆಲ್ಲನೂ ಕಳಿಸ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ನಿಮ್ಗೆ ತಿಳ್ಕೊಳ್ಳಿ, ಶಾಸಕರೇ ಅವ್ರು 10,000 ಸೈಟ್ ಕೊಡ್ಬೇಕಂತ ಈಗ ಆಲ್ರೆಡಿ ಮಾಡಿದ್ದಾರೆ. ಈಗ ಆಲ್ರೆಡಿ 200 ಎಕರೆ ಗುರುತಿಸಿದ್ದಾರೆ. ನಿಮ್ಮ ಹೋಬಳಿಯಲ್ಲಿ 70 ಎಕರೆ ನಿಮ್ಗೆ ಗೊತ್ತಿದೆಯಲ್ಲ, ನಿಮ್ಮ ಸೆಕ್ರೆಟರಿ ಹೇಳಿ, 70 ಎಕರೆ ನಿಮ್ಮ ಹೋಬಳಿನೇ ಎಷ್ಟು ನಿಮ್ಮ ಹೋಬಳಿ ಹುಡುಕಿರೋದು 70 ಎಕರೆ ಅಂತಂದರೆ 1 ಎಕರೆಗೆ 20 ಸೈಟ್ ಆದರೂ 1400 ಸೈಟ್ಸ್ ಆಗುವಷ್ಟು, ಅಷ್ಟು ಫ್ಯಾಮ್ಲಿಗೆ ಆಗುವಷ್ಟು ಸರ್ನೇ ನಮ್ಗೆ ಪ್ರತಿ ವಾರ ಮೀಟಿಂಗ್ ಕರೀತಾರೆ. ಯಾರು ಶಾಸಕರು ಕುಸ್ವಾಮಿ ಗೌಡ್ರು ಇದ್ದಾರಲ್ಲ, ಪ್ರತಿ ಸಲ ಮೀಟಿಂಗ್ ಕರೆದು ಬೇಗ ಮಾಡಿ ಸ್ಪೀಡಪ್ ಮಾಡಿ ಅಂತ ಅವರು ಇದನ್ನು ಮಾಡಿದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಕಾಳಜಿನೂ ಇದೆ. ಏನಿದೆಯಲ್ಲ ಒಳ್ಳೇದು, ನಾವು ಹುಡುಕ್ತಾ ಇದ್ದೀವಿ. ನೀವು ಇದೆಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ, ನೀವು ಒಳ್ಳೇದು ಮಾಡಿದ್ರಿ, ಒಳ್ಳೇದು. ಯಾಕಂದ್ರೆ ಇವರೆಲ್ಲರೂ BAಗಳು ಅವರೆಲ್ಲ ಹೊಸಬ್ರು 2 ವರ್ಷ 3 ವರ್ಷದಿಂದ, ಬಟ್ ನಿಮಗೆ ಎಲ್ಲಿ ಭೂಮಿ ಇದೆ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿರುತ್ತೆ. 23 ಎಕರೆ ಇದೆ. ಇದನ್ನ ನಾನು ಸ್ಕೆಚ್ ಮಾಡಿಸ್ತೀನಿ, ಇದನ್ನ ಸ್ಕೆಚ್ ಮಾಡಿಸು ಅಷ್ಟು ಎಲ್ಲಿ ಎಷ್ಟು ನಮ್ಗೆ ಯಾವುದು ಅವ್ರಿಗೂ ಎಷ್ಟಾಗೈತಿ ಅದನ್ನ ಬಿಟ್ಟು ನಮ್ಮದು ಪರಿಸ್ಥಿತಿ ಏನಿದೆ ಅಂತ ಹೇಳ್ತಾ ತಿಳಿಸ್ತಾ ಇತ್ತು ಯಾವುದು ಅಣ್ಣ, ನಮಗೂ ಗೊತ್ತಾ, ನಾವು ಸರ್ವೇರ್ ಅಷ್ಟೇಂಟ್ ಕೆಲಸ ಮಾಡಿದ್ವಿ, ಯಾವ್ದು ಹೋಗುತ್ತಂತ. ಈಗ ಇದನ್ನ 23 ಎಕರೆ ಇದೆ, ಓಕೆನಾ, 23 ಎಕರೆ ಇದನ್ನು ಮಾಡೋಣ. ಅದರಲ್ಲಿ ಯಾವುದೂ ನಮಗೆ ಸೂಕ್ತ ಇಲ್ಲ ಅಂದರೆ ತೀರಾ ಇದಿದ್ರೆ ಅದು ಸೂಕ್ತ ಆಗಲ್ಲ. ನಮ್ಮ ನಿವೇಶನ ಯಾವ ಲೆವೆಲ್ ಇದೆಯಲ್ಲ ಅಷ್ಟು ಐಡೆಂಟಿಫೈ ಮಾಡಿ ವಾಟದೊಸಳ್ಳಿ ರೈತರಿಗೆ ಅನುಕೂಲ ಆಗುತ್ತಲ್ಲ, ಅಂದ್ರೆ ಸಮೀಪ ಇರೋದ್ರಿಂದ ವಾಟದೊಸಳ್ಳಿ ಪಂಚಾಯತಿಗೆ ಪಂಚಾಯತಿಯಲ್ಲಿ ಇಂಥ ಜಾಗ ಯಾವುದೂ ಇಲ್ಲ ಸರ್. ಫಸ್ಟ್ ಸಾದಾರ್ಲಹಳ್ಳಿ ಅವ್ರಿಗೆ ಕೊಡೋಣ, ಮೇಲೆ ವಾಟದೊಸಳ್ಳಿ ಅವ್ರು 40x50 ಸೆಟ್ ಕೊಟ್ಬಿಡಿ ಸರ್. 30-40 ಆಗಲ್ಲ ಸರ್. ಇನ್ನೊಂದು ಏನಂದ್ರೆ
ಒಂದು ಕುರಿ ಅಂದ್ರೆ ಸಾಕಾಣಿಕೆ ಮಾಡ್ಬೇಕಾದ್ರೆ ಹಸು ಸಾಕಾಣಿಕೆ ಮಾಡಬೇಕು. ಗಲಾಟೆ ಮಾಡೋನೆಲ್ಲ ನೋಡಿ ಸರ್, ಇಷ್ಟೊಂದು ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬೆಂಬಲ ಕೊಡ್ತಾ ಇದ್ರಂತೆ ಮಣ್ಪಲ್ ಮೂರ್ತಿ ಅನ್ನೋರೊಬ್ಬರೇ. ಇಷ್ಟು ಮೆಂಬರ್ ಇದ್ರು ಯಾರು ಬರ್ಲಿಲ್ಲ. ಏನು ಅನುಕೂಲ ಮಾಡಿ ನಿಮ್ ಕೈಯಿಂದ ಸಾಧ್ಯ ಕೆಲಸ ಮಾಡ್ತೀರಾ. 18 ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ದಲ್ಲ ರೈತ ಸಂಘಟನೆಯಿಂದ. ಅಲ್ಲಪ್ಪ, ನನ್ನ ಆಫೀಸ್ ಎಷ್ಟು ದೂರ? 20 ಕಿಲೋಮೀಟರ್. ಸರ್, ನಾವು ಸಿದ್ಧಗಂಗಾಪುರ ಇನ್ನೊಂದು ವಿಚಾರ ಆಯ್ತು ಬಿಡಿ. ಸರ್, ಇನ್ನೊಂದು ವಿಚಾರ. ನೀವು ಮೊನ್ನೆ ಬಂದಾಗ ಒಂದ್ಸಲಿ ಒಂದು 6 ತಿಂಗಳ ಹಿಂದೆ ಬಂದಾಗ ಮಣಿವಾಲ ಪಂಚಾಯತಿ ಜಾಗ 4 ಎಕರೆ ಇದೆ ಸರ್. ನಮ್ಮ ಊರಿಗೆ 1 ಎಕರೆ ಸ್ಮಶಾನ ಕೊಡಿ ಅಂತ. ನಮ್ಮ ಸ್ಮಶಾನ ಇಲ್ಲ ಸರ್, ಅದಕ್ಕೆ 1 ಎಕರೆ ಮಾತ್ರ. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳಾದ ಚೌಡಪ್ಪ, ಗ್ರಾಮಾಡಳಿತ ಅಧಿಕಾರಿಯಾದ ಅಭಿಲಾಷ್, ಸಿಬ್ಬಂದಿ ಮಂಜುಳಾ, ಚಂದ್ರಶೇಖರ್, ಗಂಗರಾಜು ಹಾಗೂ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಡಪಲ್ಲಿ ನರಸಿಂಹಮೂರ್ತಿ, ಮುದಲೋಡು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಾದಾರ್ಲಹಳ್ಳಿ ನರಸಿಂಹಮೂರ್ತಿ, ವಾಟದ ಹೊಸಹಳ್ಳಿ ರೈತರಾದ ಚಂದ್ರಪ್ಪ, ಓಬಳೇಶ್, ನಾಗರಾಜು, ನಂಜುಂಡಪ್ಪ, ಗುರು ಗಿಂಜನಹಳ್ಳಿ ಮೂರ್ತಿ, ರಾಜು ಮುಂತಾದ ರೈತರು ಭಾಗವಹಿಸಿದ್ರು.